ಒಂದು ವಾರ ಆಯಿತು ಅವರಿಗೆ ಏನು ಇನ್ಫಾರ್ಮೇಷನ್ ಇಲ್ಲ ಅಂತ ಫೋನ್ ಮಾಡಿದೆ. ನೀನು ಒಂದು ನಿಮಿಷ ಇರೋ, ಒಂದು ನಿಮಿಷ ನೀನು ಹೇಳ್ಬೇಡ. ಅವ್ರು ಇಂಜಿನಿಯರ್ಗಳು ಅವ್ರು ಕಳಿಸಿರ್ತಾರೆ, ಅವ್ರು ಮಾತಾಡ್ತಾರೆ. ಇದು ಯಾತಕ್ಕೋಸ್ಕರ ಮಾಡಿದ್ದೀರಾ ಅಂತ ದಯವಿಟ್ಟು ನಮಗೆ ಎಕ್ಸ್ಪ್ಲೇನ್ ಮಾಡಿ ಸರ್. ವಾಟ್ ಈಸ್ ದ ಪರ್ಪಸ್ ಫಾರ್ ಮೇಕಿಂಗ್ ದಿಸ್ ಪಾತ್ ಹಾಲ್? ಈ ಜಾಗದಲ್ಲಿ ಸೈಂಟಿಫಿಕ್ ರೀಸನ್ ಏನಿದೆ ದಯವಿಟ್ಟು ನಮಗೆ ಎಕ್ಸ್ಪ್ಲೇನ್ ಮಾಡಿ. ಇದು ಈ ಜಾಗದಲ್ಲಿ ಇರಬಹುದಾ ಆ್ಯಸ್ ಪರ್ ಯು? ನಿಮಗೆ ಚೆನ್ನಾಗಿ ಗೊತ್ತಿರುತ್ತೆ, ನಮಗಿನ್ನ ಚೆನ್ನಾಗಿ, ಯಾಕೆಂದರೆ ಯು ಆರ್ ಆಲ್ ವರ್ಕಿಂಗ್ ಇನ್ ದಿಸ್ ಈಸ್ ರೈಟ್ ಪ್ಲೇಸ್ ಟು ಪುಟ್ ಲೈಕ್ ದಿಸ್. ಯಾವಾಗ ಮಾಡಿರ್ತಾರೆ ಸರ್? ಸರ್ ಸೈಡಲ್ಲಿ ಮಾಡಬೇಕಲ್ಲ, ಎಲ್ಲಿ ಮಾಡ್ಬೋದು ಸರ್? ಅದೇ ನೀವು ಆ್ಯಸ್ ಪರ್ ನಿಮಗೆ ಗೊತ್ತಿರೋ ಪ್ರಕಾರ ಅವರು ನೋಡಿ ಎಷ್ಟು ಬೇಕೋ ಅಷ್ಟು ಇಷ್ಟ ಬಂದಂಗೆ ರೋಡ್ ಮಾಡಿಬಿಟ್ರೆ ಆ ಕಡೆ ಕಾರ್ ನಿಲ್ಲಿಸಿರ್ತಾರೆ. ನಾವು ಕರೋನಾ ಪ್ಯಾಂಡಮಿಕ್ ಎಲ್ಲರಿಗೂ ಗೊತ್ತು ನಮ್ಮ ಪರಿಸ್ಥಿತಿಗಳು ಹೇಗಿದೆ ಇವತ್ತಿನ ಜನಜೀವನ ಅನ್ನೋದು. ಕಾಲು ಮುರ್ಕೊಂಡು ಮನೇಲಿ ಕೂತ್ಕೊಂಡ್ರೆ ಈಗ ಇದಕ್ಕೆ ದುಡ್ಡು ಯಾವನು ಕೊಡ್ತಾನೆ? ದುಡ್ಡು ಮನೆ ಹಾಳಾಗೋಗ್ಲಿ. ಪುಟ್ಟ ಮಕ್ಕಳು ನೋಡಿ ಸರ್, ನೋಡಿ ಅಲ್ಲೊಂದು ಮಗು ಇದೆ, ಅಲ್ಲಿ ನೋಡಿ ಸರ್, ಅಲ್ಲಿ ನೋಡಿ, ಅಲ್ಲಿ ಎಂತೆಂಥ ಪುಟ್ಟ ಮಕ್ಕಳಿದ್ದಾರೆ ಗೊತ್ತಾ ಸರ್? ಇಲ್ಲಿ ಮಕ್ಕಳು ಆಡ್ತಾ ಇರ್ತಾರೆ ಆಯ್ತಾ. ಈ ಥರ ಓಪನ್ ಮಾಡಿ ಇಟ್ಬಿಟ್ರೆ ಎಷ್ಟು ದಿನ ಈ ಥರ ಇರ್ಬೇಕು ನಾವು ಹೇಳಿ? ಇದಕ್ಕೆ ಈ ಸಮಸ್ಯೆಗೆ ಪರಿಹಾರ ಏನು ದಯವಿಟ್ಟು ತಿಳಿಸ್ಕೊಡಿ ನಮಗೆ. ಇದು ತಮಾಷೆನಾ ಸರ್ ಇದೆಲ್ಲ ವಿಷಯ? ಮಕ್ಕಳು ಆಡ್ಕೋತಾ ಇರ್ತಾರೆ ಸರ್, ಸಾಯಂಕಾಲ ಆದರೆ ಎಲ್ಲ ಮಕ್ಕಳು ಸೈಕಲ್ ತುಳಿತಾ ಇರ್ತಾರೆ. ದೊಡ್ಡವರು ಸರ್, ಈ ಮನೆಗೆ ಯಾರೋ ಒಬ್ರು ವಯಸ್ಸಾದವ್ರು ಬಂದರೆ ಬಿದ್ದರು ಸರ್ ಇಲ್ಲಿ. ನಾನು ಬಿಡಿ ಸರ್, ನನ್ನ ಕತೆ ಹಾಳಾಗೋಗ್ಲಿ, ನನ್ನ ಕತೆ ಬಿಟ್ಬಿಡಿ. ವಯಸ್ಸಾದವರು ಪಾಪ ಹೊಟ್ಟೆಪಾಡು ಮಾಡ್ಕೊಳ್ಳೋರು ಯಾರಾದ್ರೂ ಇಂಥವ್ರು ಬರ್ತಾರೆ ನೋಡಿ ಹೊಟ್ಟೆಪಾಡಿಗೆ. ಎಲ್ಲೋ ಏನೋ ಗಮನ, ಏನೋ ಚಿಂತೆಯಲ್ಲಿ ಇರ್ತಾರೆ. ಈಗ ನಂದು ಅದೇ ಆಗಿರೋದು, ಏನೋ ಚಿಂತೆಯಲ್ಲಿ ಬಂದೆ. ದಿನಾ ನನ್ನ ಮಗುಗೆ ಹೇಳ್ತೀನಿ, ಅಪ್ಪ ನೋಡಿ ಇಲ್ಲಿ ಈ ಥರ ಇರುತ್ತೆ ಪರಿಸ್ಥಿತಿ, ಇದು ಪರಿಸ್ಥಿತಿ, ಇದು ಈ ಥರ ಇರುತ್ತೆ, ದಿಸ್ ಈಸ್ ರೈಟ್. ನಾನು ಮಗುಗೆ ಹೇಳ್ತೀನಿ, ಮಗುಗೆ ಹೇಳಿ ಲಗೇಜ್ ಹಿಂಗೆ ಇಟ್ಕೊಂಡ್ಬರ್ತೀನಿ. ನಾನು ಬಿಸ್ನೆಸ್ ಮಾಡೋದು ದಿನ ಬೆಳಗ್ಗೆ ಸಾಯಂಕಾಲ ಇಲ್ಲಿ ಓಡಾಡ್ತೀನಿ ಲಗೇಜ್ ಇಟ್ಕೊಂಡು. ಒಂದು 20 kg 25 kg ಬ್ಯಾಗುಗಳು ಅಲ್ಲಿಂದ ಎತ್ಕೊಂಬರ್ಬೇಕು ಆಯಿತಾ. ಇಲ್ಲಿ ಇದಕ್ಕೆ ಸಮಸ್ಯೆಗೆ ದಯವಿಟ್ಟು ಏನು ಪರಿಷ್ಕಾರ ಮಾಡಿಕೊಡ್ತೀರಾ ದಯವಿಟ್ಟು ತಿಳಿಸಿ. ಅಲ್ಲಿ ನೋಡಿ ನಾನು ಹೇಳ್ತಾ ಇರೋದೇನು, ಈ ಲೈನ್ವರೆಗೂ ನೀವು ಲೈನ್ವರೆಗೂ ಮಾಡಿಕೊಡಿ ದಯವಿಟ್ಟು. ಅಲ್ಲ ಸರ್, ಈ ಲೈನ್ವರೆಗೂ ಏನಿದೆ ಕ್ಲಿಯರ್ ಮಾಡ್ಕೊಡಿ ಸರ್. ನೀರಲ್ಲಿ ಹೋಗುತ್ತೆ ಸರ್, ಅಲ್ಲಿ ಓಪನ್ ಮಾಡಿದ್ದಾರೆ. ಇಲ್ಲಿ ನೋಡಿ, ಇಲ್ಲಿ ಆಗಲ್ಲ, ನನಗೆ ನಡೆಯೋಕ್ಕಾಗಲ್ಲ. ಈಗ ಮತ್ತೆ ಇದು ಓಪನ್ ಆದರೆ ಏನು ಮಾಡಬೇಕು ದಯವಿಟ್ಟು ನಮ್ಗೆ ಆ್ಯಕ್ಷನ್. ಮುಚ್ಚಿದ ಮೇಲೆ ಓಪನ್ ಆಗಲ್ಲ ಅಲ್ವಾ? ಓಕೆ ಅಲ್ವಾ? ಅಷ್ಟೇ, ಇದು ಓಪನ್ ಆಗಬಾರ್ದು ಅಷ್ಟೇ. ಇದು ಮುಚ್ಚಿದ್ರೆ ಸಾಕು ನಮ್ಗೆ. ನೋಡಿ ಸರ್, ನೋಡಿ ಪಾಪ ಪುಟ್ಟು ಮಕ್ಕಳು ಸರ್, ಏನೋ ಸಾಯಂಕಾಲ ಆಡ್ಕೊತಾ ಇರ್ತಾರೆ. ಎಷ್ಟು ಜನ ಸರ್, ಒಬ್ರಿಬ್ರಲ್ಲ ಸರ್ ಈ ರೋಡಲ್ಲಿ ಆಗಿರೋ ಸಮಸ್ಯೆ. ರಿಯಲಿ ನಾನು ಬೀಳೋವರೆಗೂ, ನನಗೆ ಈ ನೋವು ಗೊತ್ತಾಗೋವರೆಗೂ ಬೇರೆಯವ್ರ ನೋವು ನಂಗೆ ಗೊತ್ತಾಗಿಲ್ಲ. ಇದು ಇನ್ನೊಬ್ರು ಬೀಳೋವರೆಗೂ ಅವ್ರು ಬಿದ್ದಾಗ ಅವ್ರ ಕರ್ಮ ಅನ್ಕೋತಾ ಇದ್ದೆ. ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ ಕೇಳಿ. ಇನ್ನೊಬ್ರು ಬಿದ್ದಾಗ ಅದು ಅವ್ರ ಕರ್ಮ ಅನ್ಕೋತಾ ಇದ್ದೆ. ನಾನು ಬಿದ್ದಾಗ ನನಗೆ ಗೊತ್ತಾಯ್ತು ಗಾಡಿ ಇದೆ ಹೆಂಗೆ ಹಾಕೊಂಡು ಬಿದ್ದೆ ಗೊತ್ತಾ. ಪಾಪ ಮಾಡಿ ಮೇಲಿಂದ ಇವರೆಲ್ಲ ಬಂದರು, ಇಲ್ಲೆಲ್ಲ ನೋಡಿದ್ರು. ಸರ್ ನಮ್ದು ಇಲ್ಲೇ ಮನೆ ಇರೋದು ಇದೆ. ಹೌದು ಸರ್, ಹೌದು. ಥ್ಯಾಂಕ್ ಯು ವೆರಿ ಮಚ್ ಸರ್. ನಮ್ಗೇನು ನಾವೇನು ಕೇಳಲ್ಲ ಸರ್. ನಾನು ಒಬ್ಬನ ಸ್ವಾರ್ಥಕ್ಕೆ ನಾನೇನು ಮಾಡ್ತಾ ಇಲ್ಲ. ಎಲ್ಲ ಮಕ್ಕಳು ಮರಿ ವಯಸ್ಸಾದ ಅಲ್ವಾ, ಅವಾಗ ನಾನು ಯೋಚನೆ ಮಾಡಲಿಲ್ಲ ಸರ್. ಅವತ್ತು ಬಿದ್ದಾಗ, ಅವರೆಲ್ಲ ಬಿದ್ದಾಗ ನಾನು ಈ ಕೆಲಸ ಮಾಡಿದಿದ್ರೆ ಇಷ್ಟು ಸಮಸ್ಯೆ ಬರ್ತಾ ಇರಲಿಲ್ಲ. ಅವತ್ತೇ ಮಾಡಬೇಕಾಗಿತ್ತು. ಎಲ್ಲರಿದ್ರು ಸರ್, ಇಲ್ಲೆಲ್ಲರಿದ್ರು ನೋಡಿದ್ರು. ಯಾಕೆಂದ್ರೆ ಬಿದ್ದು ನನಗೆ ಎದ್ದೊಳಕ್ಕಾಗಿಲ್ಲ. ಆಟೋದವ್ರು ಒಬ್ರು ಪಾಪ ಇದೇ ಮನೆ ಬಂದವರು ನನ್ನ ಎಬ್ಸಿ ಕರ್ಕೊಂಡೋಗಿ ಮನೇಲಿ ಬಿಟ್ರು. ಎಷ್ಟು ಪುಟ್ ಮಕ್ಕಳು ಸರ್ ಈ ಬೀದಿಲಿ ಎಷ್ಟು ಮಕ್ಳು ಇದ್ದಾರೆ ಗೊತ್ತಾ ಸರ್? ಆ ಮನೇಲಿ 2 ಮಕ್ಕಳು, ಈ ಮನೇಲಿ 5 ಮಕ್ಕಳು, ಇಲ್ಲಿ 2, ನಮ್ಮ ಮನೆ ಮುಂದೆ 2 ಮಕ್ಕಳು. ಇದು ತಮಾಷೆ ವಿಷಯನ ಇದು? ಹೇಳಿ, ನೀವೇ ಹೇಳಿ. ಈ ವಿಚಾರಗಳು ಸೀರಿಯಸ್ ಆಗಿ ತಗೋಬೇಕಿಂತ ವಿಚಾರ ಸರ್. ನೀವು ತಗೊಳ್ಳಿ, ನಾನು ನೋಡಿ ಇದರಿಂದ ಮತ್ತೆ ಇನ್ನೊಂದು ಸಮಸ್ಯೆ ಆಗಕ್ಕೆ ಮೊದಲು ಆ್ಯಕ್ಷನ್ ತಗೊಳ್ಳಿ ಅಷ್ಟೇ. 2 ಗಂಟೆ ಅಲ್ಲ ಸರ್, ನಾಳೆ 2 ಗಂಟೆಗೆ ಕ್ಲೋಸ್ ಆಗಿದೆ. ತುಂಬ ಥ್ಯಾಂಕ್ ಯು ಸರ್, ತುಂಬ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್ ರಾಘವೇಂದ್ರ ಅವರೇ. ತುಂಬ ಜನಕ್ಕೆ ಹೆಲ್ಪ್ ಮಾಡಿದ್ರು. ಈ ಥರ ಒಳ್ಳೆ ಕೆಲಸ ಎಷ್ಟೋ ಮಕ್ಕಳು ಜೀವ ಉಳಿಸಿದ್ರು ನಾವು ಅಲ್ವಾ? ಒಳ್ಳೆ ಕೆಲಸ ಮಾಡಬೇಕು. ಇದು ಒಬ್ಬ ಲೀಡರ್ಗಳು ಮಾಡಬೇಕಾಗಿರೋ ಕೆಲಸ ಇದು.